ಶಬಾಷ್ ಕೊಂಡು, ಶಬಾಷ್. ಕೇಳಿಸ್ಕೊಂಡೆ ಮಾವ, ಸತ್ಯ ಅನ್ನೋದು ಸುಳ್ಳಿನ ಬಟ್ಟೆ ಹಾಕೊಂಡು ಊರ್ ತಿರುಗುವಾಗ ಆ ಊರಿನ ಸಂತೆಲೆ ಆ ಬಟ್ಟೆ ಕಳಿಸ್ಬಿದ್ದು ಬಟಾ ಬಾಯಲ್ಲಾಗ್ತಿದ್ರು. ರಶ್ಮಿ ಹೇಳ್ತಿದ್ದಾಳೆ ಅವಳ ಗಂಡಂಗೇನು ತೊಂದರೆ ಆಗ್ಬಾರ್ದಂತೆ, ಕೂತು ಮಾತಾಡ್ಬೇಕಂತೆ. ಕೊಂಡು ನೀನ್ ಯಾವ ಕಾಲದಲ್ಲಿ ಇದೆ ಕೊಂಡು? ಇದು 2026. ಹೆಣ್ಮಕ್ಳು ಪಕ್ಕದ ಮನೆ ಹೋಗೋದಕ್ಕೂ ಗಂಡನ ಪರ್ಮಿಷನ್ ತಗೊಂಡು ಹೋಗೋ ಕಾಲ ಮುಗ್ದೋಯ್ತು. ನಿನಗೆ ಅನ್ಯಾಯ ಆಗ್ತಿದ್ರು, ನಿನ್ ಗಂಡನ ರಕ್ಷಣೆಗೆ ನಿಂತಿದೆಯಲ್ಲ. ಯಾವ ಗಂಡ ಪರು? ಯಾವ ಗಂಡ? ಯಾವಾಗ ನಮ್ ಗುಂಡುಗ್ ಮೋಸ ಮಾಡ್ಬೇಕು ಅನ್ನೋ ಆಲೋಚನೆ ಇವನ್ ತಲೆಗೆ ಬಂತು, ಆವಾಗ್ಲೇ ಗಂಡದ ಸ್ಥಾನನ ಕಳ್ಕೊಂಡ್ಬಿಟ್ಟ. ಇವನ್ ನನ್ ಗುಂಡು ಗಂಡ ಅನ್ಸ್ಕೊಳಕ್ಕೆ ನಾಲಾಯ್ತು. ನಮ್ ಜೊತೆನೆ ನಾಟಕ ಮಾಡ್ಕೊಂಡು ನಮ್ಮೆಲ್ಲ ಎಷ್ಟು ಚೆನ್ನಾಗಿ ಅಮರ್ಸ್ಬಿಟ್ಟ. ಇಷ್ಟೆಲ್ಲ ಆಗ್ತಿದ್ರು ಏನು ಮಾತಾಡ್ದೆ ಹೆಂಗ್ ನಿಂತ್ಕೊಂಡಿದ್ದ ನೋಡಿ. ಏಯ್, ನಿನ್ನೆ ಕೇಳ್ತಾ ಇರೋದು, ಯಾಕ್ಲಾ ಹಿಂಗ್ ಮಾಡ್ದೆ ಹೇಳ. ಈಗ್ಲಾದ್ರೂ ಹೇಳ್ತೀಯಾ ಇಲ್ಲ ಮಳ್ಳನ್ ತರ ಸಾಗಾಕ್ಬೇಕು ಅಂತ ಅನ್ಕೊಂಡಿದ್ಯಾ? ಆಗಲ್ಲ ಕಣೋ, ಅದೆಲ್ಲ ಆಗಲ್ಲ. ಎಲ್ರೂ ಕೇಳ್ತಾ ಇದ್ದಾರೆ. ಹೇಳ, ನಿನ್ನ ಸತ್ಯ ಬಯಲಾಗಿದೆ. ಇನ್ನು ಯಾವ ಸುಳ್ಳಿನ ಆಟನೂ ನಡೆಯಲ್ಲ. ಹೇಳ. ರಶ್ಮಿ, ನೀನು ಸುಮ್ಮನೆ ಇಟ್ಬಿಡು, ಸುಮ್ಮನೆ ಇರಬೇಕು. ಬಿಡ. ಯಾಕಲ್ಲ ನನ್ನ ಸೊಸೆಗೆ ಮೋಸ ಮಾಡ್ದೆ? ಹೇಳ, ಯಾಕಲ ಸಂಸಾರ ಹಾಳು ಮಾಡ್ಕೊಂಡೆ? ಅವಳು ಯಾವಳು? ಪಿಂಕಿ ಸವಾಸ ಮಾಡಿದ್ಯಾ? ಹೇಳ್ತೀಯೋ ನಿನ್ನ? ಎಲ್ಲದಕ್ಕೂ ಉತ್ತರ ಕೈ ಎತ್ತದಾದ್ರೆ ನನಗೂ ಕೈ ಎತ್ತಕ್ ಬರುತ್ತೆ.